कंडक्टरवरील हल्ल्याच्या प्रकरणावर मी पोलीस विभागाकडून माहिती घेतली आहे। हा केवळ दोन व्यक्तींमधील वैयक्तिक वाद नसून याला भाषिक वादाचा रंग देऊ नये अशी आमची मागणी आहे, असे जिल्हा पालकमंत्री सतीश जारकिहोळी यांनी सांगितले। सोमवारी बेळगाव काँग्रेस कार्यालयात पत्रकार परिषदेत ते बोलत होते। ते म्हणाले, या घटनेला कन्नड मराठी संघटनांमधील वाद म्हणून सादर करू नये, कारण शेवटी याचा परिणाम बेळगाव जिल्ह्याच्या विकासावर होईल। पोलीस या प्रकरणाचा योग्य तपास करत असल्याचे ते म्हणाले। ಲೀಗಲ್ ಒಪಿನಿಯನ್ ತಗೊಂಡು ಒಂದು ಸರಿ ಮಾಡುವಂತ ಪ್ರಯತ್ನ ನಾರ್ಮಲ್ ಕೇಸ್ ಆಗಬೇಕಷ್ಟೇ। ಹೌದು, ಅದೇ ಅಲ್ಲ, ಈಗ ಅವರು ಸಂಘಟನೆ ಅವರು ಹೇಳಿದ್ಮ್ಯಾಗ ಇವ್ರೊಂದು ಕೊಟ್ಟಾರ, ಇವ್ರು ಹೇಳಿದ್ಮ್ಯಾಗ ಅವ್ರು ನಮ್ಮ ಮಸಿ ಹಚ್ಚಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ, ಇವ್ರು ಎಲ್ಲೋ ದಾವಣಗೆರೆ ಇವ್ರು ಮಾಡಿದ್ದಾರೆ। ಅಲ್ಟಿಮೇಟ್ ಆಗೋ ತೊಂದರೆ ಯಾರಿಗೆ? ಸರ್ಕಾರ ಮತ್ತು ಬೆಳಗಾವಿಗೆ। ನಮಗೆ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವಿಗೆ। ಪದೇ ಪದೇ ಇಂಥ ಘಟನೆ ಆದ್ರೆ ಮೊದಲೇ ಈಗ ಬೆಳೀತಾ ಇದೆ, ನಾವೆಲ್ಲರೂ ಕೂಡಿ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು। ಅದನ್ನ ಬಿಟ್ಟು ನಾವು ಪೊಲೀಸರು ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋಲ್ಲ। ಅವ್ರು ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡಿ ಅವ್ರಿಗೆ। ಅದೇ ಆಗೋದಿಲ್ಲ, ಮತ್ತೆ ಇಲ್ಲಿ ಆಗೋದ್ರೆ ಅಲ್ಲಿ ಸ್ಟಾರ್ಟ್, ಅಲ್ಲಿ ಇಲ್ಲಿ ಸ್ಟಾರ್ಟ್। ಅವ್ರು ಮಾಡ್ತಾರ ನಾವು ಮಾಡ್ತೀವಿ, ನಾವು ಮಾಡ್ತೀವಿ ಅಂತ ಇವ್ರು ಮಾಡ್ತಾರ। ಅದು ಅವ್ರ ಇಬ್ಬರದು ಡ್ಯೂಟಿನೇ ಅಲ್ಲ। ಅವ್ರ ಸರ್ಕಾರ ಇದೆ, ನಮ್ಮ ಸರ್ಕಾರ ಇದೆ, ಪೊಲೀಸರು ಇದ್ದಾರೆ, ಅವ್ರು ಮಾಡ್ತಾರೆ, ಅವ್ರ ಮೇಲೆ ಬಿಟ್ಬಿಡೋದಂತ ಒಳ್ಳೇದು। ಇಲ್ಲ, ಪಾರ್ಟಿಕಲಿ ಪಾರ್ಟಿ ಯಾರು ಇನ್ವಾಲ್ವ್ಮೆಂಟ್ ಇಲ್ಲ ಸರ್। ಶಿವಸೇನಾ ಮುಂಚೆಯಿಂದ ಅವ್ರು ಅದನ್ನ ಅದ್ರ ಪರವಾಗಿದ್ದಾರೆ। ಅವರು ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವಿ ಸೇರ್ಬೇಕು ಅನ್ನೋದು ಮುಂಚೆಯಿಂದ ಇದೆ, ಅದೇನು ಹೊಸ ಅಲ್ಲ। ಆ ಪರ್ಟಿಕ್ಯುಲರ್ ಪಾರ್ಟಿ ಅವ್ರು ಮುಂಚೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ। ಬೆಳಗಾವಿ ಗಡಿ ವಿಷಯ ಬಂದಾಗ ಅದನ್ನ ನಾವು ಪಾರ್ಟಿಕಲಿ ಪಾರ್ಟಿ ಅವರ ಇದ್ರಾಗ ಭಾಗವಹಿಸೋದು ಅವಶ್ಯಕತೆ ಇಲ್ಲ। ಪೊಲೀಸರು ಇದ್ದಾರೆ, ತನಿಖೆ ಮಾಡ್ತಿದ್ದಾರೆ। ಈಗ DC ಅವರು ಬೆಳಗಾವಿ ಕೊಲ್ಲಾಪುರ DC ಅವರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ। ಅವರು ಇವರು ಮ್ಯೂಚುವಲ್ ಮ್ಯಾಗ ಮಾಡಿ ಅವರು ಏನಾಗಬಾರ್ದ ಬಸ್ ಹೋದ್ರೆ ನಮ್ಮದಾಗಬಾರ್ದ ಒಂದು ಮೀಟಿಂಗ್ ಮಾಡ್ತಿದ್ದಾರೆ, ಇವತ್ತು ಮಾಡ್ತಾರೆ DC ಅವರು। ಅವ್ರಿಗೂ ನಮ್ಮ ವಿನಂತಿ ಬರೋದ್ರಿಂದ ಪರಿಹಾರ ಏನ, ಆಲ್ರೆಡಿ ಪೊಲೀಸರು ಆಕ್ಷನ್ ತಗೋತಿದ್ದಾರೆ। ಅವ್ರು ತಪ್ಪಿದ್ರೆ ಅವ್ರಿಗೆ ಆಕ್ಷನ್ ಮಾಡ್ತಾರೆ, ಇವ್ರು ತಪ್ಪಿದ್ರೆ ಇವ್ರು ಮಾಡ್ತಾರೆ। ಯಾವುದೇ ಸಂಘಟನೆ ಬಂದ ಹೊಡ್ತಾ ಬೀಳೋದು ನಮಗೆ ಅದು ಕೂಡ ನೋಡ್ಬೇಕಾಗ್ತದೆ। ಈಗ ಯಾರೇ ಬಂದರೂ ಕೂಡ ಪೊಲೀಸ್ ಆಕ್ಷನ್ ತಗೊಳ್ಳೋದಂತೆ ತಗೋತಾರೆ। ನಮ್ಮ ವಿನಂತಿ ಯಾರು ಕೂಡ ಬರಬಾರ್ದು, ನಮ್ಮ ರಿಕ್ವೆಸ್ಟ್ ಕೈ ಬಿಡಂತ ಹೇಳ್ತೀವಿ। ಯಾಕಂದ್ರೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಎರಡು ಕಡೆ ಕೌಂಟರ್ ಕೇಸ್ ಆಗಿದಾವ। ಇನ್ನು ಕೇಸ್ ಆಗದೆ ಇದ್ರೆ ಓಕೆ, ಮಾತು ಬೇರೆ, ಕೇಸ್ ಆಗಿದೆ। ಅದಕ್ಕೆ ನಮ್ಮ ವಿನಂತಿ ಯಾರು ಕೂಡ ಬರಬಾರ್ದು, ಅದು ಪೊಲೀಸರ ಮೇಲೆ ಬಿಡೋದು ಒಳ್ಳೇದು। ಬೆಳಗಾವಿ DC ಅವರು ಇತ್ತೀಚೆಗೇನು ಕೇಂದ್ರೀಯ ಭಾಷಾ ಅಲ್ಪಸಂಖ್ಯಾತ ಆಯೋಗದ ಉಪಾಯುಕ್ತರು ಭೇಟಿ ಕೊಟ್ಟಿದ್ರು। ಈ ವೇಳೆ ಮರಾಠಿ ಭಾಷೆಯಲ್ಲಿ ದಾಖಲೆ ಕೊಡುವ कर्वे बेळगाव चलो आंदोलनावर प्रतिक्रिया व्यक्त करताना ते म्हणाले की कोणतीही संघटना बेळगावात येऊन असं काही करू नये। त्यांनी हे आंदोलन मागे घ्यावे अशी आमची विनंती आहे। 2 ठिकाणी पोलिसात तक्रारी दाखल झाल्या असून पोलीस योग्य तपास करत असल्याचेही जारकिहोळी म्हणाले। राजशेखर हिरेमठ, KMM मराठी, बेळगाव।